ದಯಾಳು ಅಲ್ಲಾಹನ ಮುಂದೆ ಹೃತ್ಪೂರ್ವಕ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಏಕೆಂದರೆ ಅವನು ನಮ್ಮ ಹೃದಯದ ತೀವ್ರತೆಯನ್ನು, ನಮ್ಮ ನಿಷ್ಠೆಯನ್ನು ಮತ್ತು ನಮಗೆ ಏನೀಗ ಬೇಕೋ ಎಂಬುದನ್ನು ಚೆನ್ನಾಗಿ ಬಲ್ಲನು. ಕೆಲವು ಪ್ರಾರ್ಥನೆಗಳ ಫಲ ತಕ್ಷಣ ದೊರಕಬಹುದು, ಕೆಲವು ಸಮಯ ತೆಗೆದುಕೊಳ್ಳಬಹುದು ಮತ್ತು ಕೆಲವು ನಮಗೆ ಹಿತಕಾರಕವಲ್ಲದ ಕಾರಣ ಪ್ರತ್ಯಕ್ಷವಾಗಿ ಸಿಗದು. ಆದರೆ ಪ್ರಾರ್ಥನೆಯ ಪ್ರಭಾವ ಸದಾ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತರಲು ಸಹಾಯ ಮಾಡುತ್ತದೆ. ಅತ್ಯಂತ ಶ್ರೇಷ್ಠವಾದ ಲೈಲತುಲ್ ಬರಾಅ ವರ್ಷದ ಹರ್ಷರಾತ್ರಿ ನಮ್ಮ ಮುಂದಿದೆ. ಇದು ಶಾಬಾನ್ ಮಾಸದ 15ನೇ ರಾತ್ರಿ. ಇದನ್ನು ಕ್ಷಮೆಯ ರಾತ್ರಿ, ಪ್ರಾರ್ಥನೆಯ ರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ನಮ್ಮ ಭವಿಷ್ಯವನ್ನು ನಿಗದಿಪಡಿಸುವ ಈ ಪವಿತ್ರ ರಾತ್ರಿ ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಶುಭ ಅವಕಾಶ. ಈ ರಾತ್ರಿಯನ್ನು ಪ್ರಾರ್ಥನೆಗೆ ಉತ್ತರವಿರುವ ರಾತ್ರಿ ಎಂದು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಬಣ್ಣಿಸಿರುವುದು ಗಮನಾರ್ಹ. ಬರಾತ್ ದಿನ ಮಗ್ರಿಬ್ ಇಶಾನ ನಡುವೆ 3 ಸಲ ಸೂರಾ ಯಾಸೀನ್ ಓದಬೇಕು. 1ನೇ ಯಾಸೀನ್ ಓದಿ ಆಯುಷ್ಯದಲ್ಲಿ ಬರಕತ್ ಲಭಿಸಲು ದುವಾ ಮಾಡಬೇಕು. 2ನೇ ಯಾಸೀನ್ ಓದಿ ರಿಸ್ಕ್ನಲ್ಲಿ ಬರಕತ್ ಲಭಿಸಲು ದುವಾ ಮಾಡಬೇಕು. ಇನ್ನು 3ನೇ ಯಾಸೀನ್ ಓದಿ ಈಮಾನಿನೊಂದಿಗೆ ಮರಣ ಹೊಂದಲು ದುವಾ ಮಾಡಬೇಕು. ನಂತರ ಸೂರಾ ದುಖಾನ್ 1 ಬಾರಿ ಪಠಿಸಬೇಕು. ಅಂತೆಯೇ ಕೆಲವೊಂದು ಜಿಕ್ರ್ಗಳಿವೆ, ಅದನ್ನು ಓದಬೇಕು. 1ನೇದು ಯಾ ಹಯ್ಯು ಯಾ ಕಯ್ಯೂಮ್ ಬಿರಹ್ಮತಿಕ ಅಸ್ತಗೀಸು 100 ಸಲ. ಸೆಕೆಂಡ್ ಒನ್ ಅಲ್ಲಾಹುಮ್ಮ ಇನ್ನಕ ಹಲೀಮುನ್ ಝು ಅನಾತಿನ್ ಲಾ ತ್ವಾಕತ ಲನಾ ಫಾಫು ಅನ್ನ ಬಿಹಿಲ್ಮಿಕ ಯಾ ಅಲ್ಲಾಹು ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್ 70 ಸಲ. ಥರ್ಡ್ ಒನ್ ಹಸ್ಬಿಯಲ್ಲಾಹು ನಿಅಮಲ್ ವಕೀಲ್ ನಿಅಮಲ್ ಮೌಲಾ ವ ನಿಅಮನ್ ನಸ್ವೀರ್ 100 ಸಲ. ಫೋರ್ತ್ ಒನ್ ಲಾ ಇಲಾಹ ಇಲ್ಲಾ ಅಂತ ಸುಬ್ಹಾನಕ ಇನ್ನಿ ಕುಂತು ಮಿನಲ್ ಝಾಲಿಮೀನ್. ಇದನ್ನು 2375 ಸಲ ಓದಬೇಕು. 2375. ಆದರೆ ಅಷ್ಟೊಂದು ಓದಲು ಸಾಧ್ಯವಿಲ್ಲದಿದ್ದರೆ ಕೊನೆ ಪಕ್ಷ 100 ಸಲನಾದರೂ ಓದಬೇಕು, ಓದಿ ದುವಾ ಮಾಡಬೇಕು. ಇನ್ನು ಸ್ವಲಾತನ್ನು ಅಧಿಕರಿಸಬೇಕು. ಈ ವಿಶೇಷ ರಾತ್ರಿ ನಮ್ಮೆಲ್ಲರ ಪ್ರಾರ್ಥನೆಗಳು ಸ್ವೀಕೃತವಾಗಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಹೀಗೆ ಈ ಬರಾತ್ ರಾತ್ರಿ ಸಂಪೂರ್ಣ ತವಕ್ಕುಲ್ನೊಂದಿಗೆ ದುವಾ ಮಾಡಿ ತನ್ನ ಡ್ರೀಮನ್ನು ನನಸಾಗಿಸಿಕೊಂಡ ಸಿಸ್ಟರ್ನ ಸ್ಟೋರಿ ಕೇಳಿ. ಅಸ್ಸಲಾಮು ಅಲೈಕುಮ್. ನಾನು ನನ್ನ ಫ್ಯಾಮಿಲಿಯಲ್ಲಿ ಹಿರಿಯ ಮಗಳಾಗಿದ್ದೆ. ನನಗೆ ಡಾಕ್ಟರ್ ಆಗಬೇಕೆಂಬ ಕನಸು ತುಂಬ ಇತ್ತು. ಆದರೆ ನನ್ನ ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಇರಲಿಲ್ಲ. ಆದರೂ ನನ್ನ ಕನಸನ್ನು ಮರೆಯುವಂತಿರಲಿಲ್ಲ. ದುವಾ ಮಾಡ್ತಿದ್ದೆ ಅಲ್ಲಾಹನೊಂದಿಗೆ. ಹೀಗೆ ಚೆನ್ನಾಗಿ ಸ್ಟಡಿ ಮಾಡುತ್ತಿದ್ದೆ. ಒಂದು ದಿನ ನನ್ನ ಸ್ನೇಹಿತರೆಲ್ಲರೂ ಮೆಡಿಕಲ್ ಮಾಡಬೇಕಾದರೆ ಅದಕ್ಕಿರುವ ಮುಂಚಿನ ಪರೀಕ್ಷೆಗಳನ್ನು ಬರೆಯಬೇಕಾಗಿತ್ತು. ನನ್ನ ಸ್ನೇಹಿತರು ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಾನೂ ಕೂಡ ಬಂದರೆ ಬರುತ್ತೆ ಅಂದುಕೊಂಡು ಫಿಲ್ ಮಾಡಿಬಿಟ್ಟೆ. ಅಲ್ಹಮ್ದುಲಿಲ್ಲಾ, ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಈ ವಿಷಯವನ್ನು ಮನೆಯಲ್ಲಿ ಹೇಳುವಷ್ಟು ಧೈರ್ಯ ನನ್ನಲ್ಲಿರಲಿಲ್ಲ. ಹಾಗೋ ಹೀಗೋ ಹೇಗೋ ಧೈರ್ಯ ಮಾಡಿ ಅಪ್ಪನೊಂದಿಗೆ ಮಾತನಾಡಿದೆ. ಆದರೆ ನಾನು ಅಂದುಕೊಂಡಾಗೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗಲೇ ಇಲ್ಲ. ಖಡಾಖಂಡಿತವಾಗಿ ನೋ ಎಂದು ಬಿಟ್ಟರು ಅಪ್ಪ. ನೀನು ಓದುವಷ್ಟು ಓದಿಯಾಗಿದೆ, ಸಾಕು. ಇನ್ನೂ ನೀನು ಮೆಡಿಕಲ್ ಓದಬೇಕೆಂದರೆ ನಿನ್ನ ಮದುವೆ ಮಾಡುತ್ತೇನೆ, ಆಮೇಲೆ ಓದಿಕೋ ಎಂದರು. ಎಷ್ಟು ಅಂಗಲಾಚಿದರೂ ಅವರು ಒಪ್ಪಲೇ ಇಲ್ಲ. ನಾನೂ ಹಠ ಬಿಡಲಿಲ್ಲ. ಹೀಗೆ ದಿನಾಲೂ ಒಪ್ಪಿಸತೊಡಗಿದೆ. ಕೊನೆಗೆ ನನ್ನ ಅಪ್ಪ ಒಂದು ಷರತ್ತನ್ನು ನನ್ನ ಮುಂದಿಟ್ಟಿದ್ದರು. ಅದೇನೆಂದರೆ, ತುಂಬ ದಿನದಿಂದ ನಿನ್ನ ಅತ್ತೆ
ನಿನ್ನ ಸಂಬಂಧವನ್ನು ಕೇಳುತ್ತಿದ್ದಾಳೆ. ಈಗ ನಾನು ಮದುವೆ ಮಾಡುವ ಯೋಚನೆ ಮಾಡಿದ್ದೇನೆ. ಅವರ ಮಗನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡುವೆ. ಆದರೆ ಅವರಲ್ಲಿ ಮೊದಲೇ ನೀನು ಓದಲು ಬಯಸುವ ವಿಷಯವನ್ನು ಹೇಳುವೆ. ಅವರು ಒಪ್ಪಿದರೆ ಇಲ್ಲೇ ಇದ್ದು ನೀನು ಓದಬಹುದು. ಇಲ್ಲ, ಮದುವೆಯಾಗಿ ಕರೆದುಕೊಂಡು ಹೋದ ಮೇಲೆ ಅವರು ಓದಿಸಿದರೂ ಓಕೆ. ಈ ಷರತ್ತಿಗೆ ನೀನು ಒಪ್ಪುವುದಾದರೆ ನಿನಗೆ ಮೆಡಿಕಲ್ಗೆ ನಾನು ಅನುಮತಿ ಕೊಡುತ್ತೇನೆ ಎಂದರು. ನನಗೆ ಮದುವೆ ಇಷ್ಟ ಇಲ್ಲದಿದ್ದರೂ ನನ್ನ ಕನಸನ್ನು ನನಸಾಗಿಸುವುದಕ್ಕೋಸ್ಕರ, ನನ್ನ ಡಾಕ್ಟರ್ ಆಗಬೇಕೆಂಬ ಕನಸನ್ನು ನನಸಾಗಿಸಲು ಅವರು ಹೇಳಿದ ಎಲ್ಲ ಷರತ್ತಿಗೂ ಒಪ್ಪಿದೆ. ನೆಕ್ಸ್ಟ್ ಡೇನೇ ಅಪ್ಪ ಅತ್ತೆಗೆ ಕಾಲ್ ಮಾಡಿ ನೀನು ಮದುವೆ ತಯಾರಿ ಮಾಡಿಕೋ ಎಂದರು. ಹೀಗೆ ಅತ್ತೆ ಮನೆಯವರು ಬಂದು ಎಂಗೇಜ್ಮೆಂಟ್ ಮಾಡಿಕೊಂಡು ಹೋದರು. ಅಪ್ಪನು ನಾನು ಓದಬೇಕೆನ್ನುವ ಆಸೆಯನ್ನು ಅವರ ಮುಂದಿಟ್ಟಿದ್ದರು. ಆಗ ಅತ್ತೆ, ಪರವಾಗಿಲ್ಲ, ಅವಳು ಇಲ್ಲೇ ಇದ್ದು ಓದಿಕೊಳ್ಳಲಿ, ಅವಳ ಎಜುಕೇಷನ್ ಮೆಡಿಕಲ್ ಎಲ್ಲ ಮುಗಿದ ಮೇಲೆಯೇ, ಅವಳು ಡಾಕ್ಟರ್ ಆದ ಮೇಲೆಯೇ ಮದುವೆ ಮಾಡೋಣ ಎಂದಿದ್ದರು. ಸರಿ ಅಂದುಕೊಂಡು ಅಪ್ಪ ನನಗೆ ಅನುಮತಿಯನ್ನು ಕೊಟ್ಟಿದ್ದರು. ಹೀಗೆ ನಾನು ಮೆಡಿಕಲ್ ಓದಲಾರಂಭಿಸಿದೆ. ಆದರೆ ನನ್ನ ಕಸಿನ್, ನನ್ನ ಅತ್ತೆಯ ಮಗ ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲು ಆರಂಭಿಸಿದರು. ಹಾಗೆ ಮಾಡು, ಹೀಗೆ ಮಾಡು, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಈ ರೀತಿ ಪ್ರತಿಯೊಂದರಲ್ಲೂ ನನ್ನನ್ನು ದೂಷಿಸುತ್ತಿದ್ದರು. ಅಲ್ಹಮ್ದುಲಿಲ್ಲಾ, ಮೊದಲೇ ನಾನು ಪರ್ದಾ ಮಾಡುತ್ತಿದ್ದೆ, ಅಲ್ಲದೆ ನಮಾಜು ನಿರ್ವಹಿಸುತ್ತಿದ್ದೆ. ಆದರೂ ನನ್ನನ್ನು ಚುಚ್ಚಿ ತುಂಬ ಡಿಮೋಟಿವೇಟ್ ಮಾಡುತ್ತಿದ್ದರು. ನಾನು ಇದರಿಂದ ಕುಗ್ಗಿ ಹೋಗಿದ್ದೆ. ಮನೆಯಲ್ಲಿ ಹೇಳುವ ಹಾಗೆ ಇರಲಿಲ್ಲ, ಏಕೆಂದರೆ ಏನಾದರೂ ಹೇಳಿದರೆ ತಂದೆ ಮೆಡಿಕಲನ್ನು ಬಿಡಿಸುತ್ತಿದ್ದರು. ಇನ್ನು ತಾಯಿಗೂ ಇದು ಇಷ್ಟವಿರಲಿಲ್ಲ, ಏಕೆಂದರೆ ಈ ಅತ್ತೆಯಿಂದಾಗಿ ನನ್ನ ಅಪ್ಪ ಅಮ್ಮನ ಜೀವನದಲ್ಲಿ ಬಿರುಗಾಳಿಯೇ ಎದ್ದು ಬಿಟ್ಟಿತ್ತು. ಎಲ್ಲಿಯವರೆಗೆ ಎಂದರೆ ಡೈವರ್ಸ್ ತನಕನೂ ಹೋಗಿತ್ತು. ಆದರೆ ಅದನ್ನೆಲ್ಲ ಈಗ ಅಪ್ಪ ಮರೆತಿದ್ದರು. ಆದರೆ ಅಮ್ಮನಿಗೆ ನೆನಪಿತ್ತು. ಅಮ್ಮನೂ ಇದರಿಂದ ಖುಷಿಯಾಗಿರಲಿಲ್ಲ. ನನ್ನ ಪರಿಸ್ಥಿತಿಯೂ ಕೆಟ್ಟೋಗಿತ್ತು. ಅಮ್ಮನೂ, ಯಾಕೆ ಅವರು ಹೇಳುವುದನ್ನೆಲ್ಲ ಕೇಳುತ್ತೀಯಾ, ಇಷ್ಟ ಇಲ್ಲ ಅಂದು ಬಿಡು ಎನ್ನುತ್ತಿದ್ದರು. ಆದರೆ ನಾನು ಮಾತ್ರ ಅವರು ಹೇಳುವುದಕ್ಕೆಲ್ಲ ಎಸ್ ಅಂದುಕೊಂಡು ನನ್ನನ್ನು ನಾನು ಬದಲಾಯಿಸಲಾರಂಭಿಸಿದೆ. ಹೀಗೆ ಅವರು ಅಂದುಕೊಂಡರು, ಇವಳು ಏನು ಹೇಳಿದರೂ ಕೇಳುತ್ತಾಳೆ, ಬಿಕಾಸ್ ಇವಳಿಗೆ ಮೆಡಿಕಲ್ ಓದಲು ಕಿರುವ ದಾರಿಯೇ ನಾನಾಗಿದ್ದೇನೆಂದು. ಹೀಗೆ ಕೇಳಿ ನಾನು ತುಂಬ ಚೇಂಜ್ ಆಗಿ ಹೋಗಿದ್ದೆ. ನಾನು ಈ ಎಲ್ಲ ವಿಷಯಗಳನ್ನು ನನ್ನ ಸ್ನೇಹಿತೆಯ ಬಳಿ ಹಂಚಿಕೊಂಡೆ. ಅಲ್ಲದೆ ಯೂಟ್ಯೂಬ್ನಲ್ಲಿ ಏನಾದರೂ ಇದಕ್ಕೆ ಸೊಲ್ಯೂಷನ್ ಸಿಗಬಹುದಾ ಎಂದು ವಿಡಿಯೋಗಳನ್ನು ಸರ್ಚ್ ಮಾಡುತ್ತಿದ್ದೆ. ಒಂದು ದಿನ ನನ್ನ ಸ್ನೇಹಿತೆ ಎಂದಳು, ಇದಕ್ಕೆಲ್ಲ ಪರಿಹಾರವಿದೆ. ನೀನು ಕುರ್ಆನನ್ನು ಸರಿಯಾಗಿ ಓದಲು ಕಲಿ, ಅಲ್ಲದೆ ನಮಾಜನ್ನು ಕಡ್ಡಾಯಗೊಳಿಸು. ಇದರಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಹೀಗೆ ನನಗೂ ಅದರ ಬಗ್ಗೆ ಆಸಕ್ತಿ ಬಂತು. ನಾನು ಕುರ್ಆನನ್ನು ಸಂಪೂರ್ಣವಾಗಿ ಕಲಿಯಲಾರಂಭಿಸಿದೆ, ಓದಲಾರಂಭಿಸಿದೆ. ಅಲ್ಲಾಹನ ಬಳಿ ನನ್ನೆಲ್ಲ ಕಷ್ಟಗಳನ್ನು ಹೇಳಿ ಅಳುತ್ತಿದ್ದೆ. ಏನೋ ಒಂಥರ ಸಮಾಧಾನ ಸಿಗುತ್ತಿತ್ತು. ಈಗ ನನಗೆ ಯಾರು ಏನು ಹೇಳಿದರೂ ಅದು ತಾಗುತ್ತಿರಲಿಲ್ಲ, ಏಕೆಂದರೆ ನಾನೆಲ್ಲವನ್ನೂ ಅಲ್ಲಾಹನ ಬಳಿ ಹಂಚಿಕೊಳ್ಳುತ್ತಿದ್ದೆ. ನನಗೆ ಯಾರೂ ಹಂಚಿಕೊಳ್ಳಲು ಬೇಕೆನಿಸುತ್ತಿರಲಿಲ್ಲ. ಆದರೆ ಇದನ್ನು ನನ್ನ ಅತ್ತೆಗೂ ನನ್ನ ಕಸಿನ್ಗೂ ಸಹಿಸಲಾಗಲಿಲ್ಲ. ಏನೇನೋ ಅನ್ನತೊಡಗಿದರು. ನನ್ನ ಬಳಿಯೇ, ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ದೀಯಾ, ಯಾಕೆ ದೊಡ್ಡ ಈಮಾನ್ ಇರೋ ಥರ ಆಡ್ಕೊಳ್ತಿದ್ದೀಯಾ, ಯಾರಾದರೂ ಹೇಳಿಕೊಡ್ತಾರೆ ನಿನಗೆ, ಕಾಲೇಜಿನಲ್ಲಿ ಯಾರದಾದರೂ ಸಂಘವಿದೆಯೇ, ಏನೇನೋ ಮಾತನಾಡುತ್ತಿದ್ದರು. ಇನ್ನು 6 ತಿಂಗಳು ಮುಗಿದರೆ ನಾನು ಸಂಪೂರ್ಣವಾಗಿ ಡಾಕ್ಟರ್ ಆಗೋಳಿದ್ದೆ. ಆದರೆ ಇವರ ಮಾತುಗಳಿಂದ ನನ್ನ ಮನಸ್ಸಿನಲ್ಲಿ ಈ ಮದುವೆನೂ ಬೇಡ, ಡಾಕ್ಟರೂ ಬೇಡ ಅಂದುಕೊಂಡಿದ್ದೆ. ಅಪ್ಪನ ಬಳಿ ಹೋಗಿ ಹೇಳಿದೆ. ಆದರೆ ಅಪ್ಪ, ಇಷ್ಟೆಲ್ಲ ಪ್ರಯತ್ನಪಟ್ಟು ಈಗ ಕೊನೆಗಳಿಗೆಯಲ್ಲಿ ಯಾಕೆ ಹೀಗೆ ಹೇಳುತ್ತಿದ್ದೀಯಾ, ನಾನು ನಿನ್ನ ಅತ್ತೆ ಬಳಿ ಮಾತನಾಡುವೆ,
ನಿನ್ನ ಮದುವೆ ಆದಷ್ಟು ಬೇಗ ಮಾಡುವೆ, ನೀನು ಅವರ ಮನೆಯಿಂದಲೇ ಕಾಲೇಜಿಗೆ ಹೋಗು ಎಂದರು. ಇದೇ ರೀತಿ ಅತ್ತೆಯ ಹತ್ತಿರ ಹೋಗಿ ಮಾತನಾಡಿದರು. ಆದರೆ ಅದೇ ಸಮಯಕ್ಕಾಗಲೇ ನಮ್ಮ ಸೀನಿಯರ್ ಒಬ್ಬರು ಡಾಕ್ಟರ್ ಆಗಿದ್ದರು. ಅವರ ಕಡೆಯಿಂದ ನನಗೆ ಪ್ರಪೋಸಲ್ ಬಂದಿತ್ತು. ಆದರೆ ಅಪ್ಪ ಒಪ್ಪುತ್ತಿರಲಿಲ್ಲ. ಏಕೆಂದರೆ ಅತ್ತೆಗೆ ಮಾತು ಕೊಟ್ಟಿದ್ದರು. ಇನ್ನು 2 ದಿನದಲ್ಲಿ ಅತ್ತೆ ಹತ್ತಿರ ಮಾತನಾಡಲು ಹೋಗುವವರಿದ್ದರು. ಅದೇ ಟೈಮ್ನಲ್ಲಿ ಬರಾತ್ಗೆ 2 ದಿನಗಳು ಬಾಕಿಯಾಗಿತ್ತು. ಆ ದಿನ ಬಂದೇ ಬಿಟ್ಟಿತು. ಆ ದಿನ ನಾನು ಪ್ರತಿಯೊಂದು ಜಿಕ್ರ್ಗಳನ್ನು ಓದಿ ತಹಜ್ಜುದ್ ನಮಾಜ್ ಮಾಡಿ ಎಷ್ಟು ಅತ್ತಿದ್ದೇನೆ ನನಗೆ ಗೊತ್ತಿಲ್ಲ. ಅತ್ತು ಅಲ್ಲಾಹನಲ್ಲಿ ದುವಾ ಮಾಡಿದ್ದೆ. ಅಲ್ಲಾಹುವೇ ನನಗೆ ಖೈರ್ ಏನು, ನನ್ನ ಲೈಫಲ್ಲಿ ಯಾವುದು ಖೈರೋ ಅದೇ ನನಗೆ ನೀಡು, ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ಎಂದು ಬೇಡಿಕೊಂಡಿದ್ದೆ. ಇಡೀ ರಾತ್ರಿ ಅತ್ತು ದುವಾ ಮಾಡಿದ್ದೆ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ದುವಾ ಮಾಡಿದ್ದೆ. ಕಂಪ್ಲೀಟ್ ಯಕೀನ್ನೊಂದಿಗೆ, ತವಕ್ಕುಲ್ನೊಂದಿಗೆ. ಖಂಡಿತ ಅಲ್ಲಾಹ್ ಏನಾದರೂ ಒಂದು ದಾರಿ ತೋರಿಸಿಯೇ ತೋರಿಸುತ್ತಾನೆ ಎನ್ನುವ ನಂಬಿಕೆಯಿಂದ. ಹೀಗೆ ಮರುದಿನ ನನ್ನ ಅಪ್ಪ ಅತ್ತೆ ಬಳಿ ಮಾತನಾಡಲು ಹೋದಾಗ ಅತ್ತೆ ನನ್ನ ಬಗ್ಗೆ ಇಲ್ಲಸಲ್ಲದ ಏನೇನೋ ಮಾತನಾಡಿದರು. ಇದನ್ನೆಲ್ಲ ಕೇಳಿದ ಅಪ್ಪನಿಗೆ ತುಂಬ ಬೇಸರವಾಯಿತು. ಆ ಸಂಬಂಧವನ್ನು ಅಲ್ಲೇ ಮುರಿದು ಮನೆಗೆ ಬಂದರು. ಬರುತ್ತಿದ್ದಂತೆಯೇ ಕುಸಿದು ಬಿದ್ದರು. ಅವರಿಗೆ ಸಣ್ಣದಾದ ಅಟ್ಯಾಕ್ ಆಗಿತ್ತು. ಅಲ್ಹಮ್ದುಲಿಲ್ಲಾ ಉಳಿದುಕೊಂಡಿದ್ದರು, ನಮ್ಮ ಪುಣ್ಯ. ಹೀಗೆ ಅಪ್ಪ ಚೇತರಿಸಿಕೊಳ್ಳುತ್ತಿದ್ದಂತೆಯೇ ನನಗೆ ಬಂದ ಪ್ರಪೋಸಲ್ ಬಗ್ಗೆ ತಲೆ ಕೆಡಿಸಿಕೊಂಡರು. ಅವರ ಬಳಿ ಮಾತನಾಡಿದರು. ಮದುವೆ ಡೇಟು ಫಿಕ್ಸ್ ಮಾಡಿದರು. ಯಾವ ಮಿರಾಕಲ್ ನಡೆದಿದೆಂದೇ ಗೊತ್ತಾಗಲಿಲ್ಲ. ನನ್ನ ದುವಾಕ್ಕೆ ಉತ್ತರ ಸಿಕ್ಕಿತ್ತು. ನನಗೆ ಯಾವುದು ಖೈರ್ ಎಂಬುದು ಅಲ್ಲಾ ತಾಲ ತೋರಿಸಿಕೊಟ್ಟಿದ್ದ. ನನ್ನ ತಂದೆಯ ಮನಸ್ಸನ್ನು ಮೃದುವನ್ನಾಗಿಸಿದ್ದ. ಅಲ್ಹಮ್ದುಲಿಲ್ಲಾ ತಡ ಮಾಡದೆ ಆಗಲೇ ನನ್ನ ಮದುವೆ ಮಾಡಿದರು. ನಾನು ಮದುವೆ ನಂತರ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಇವತ್ತಿಗೆ ಡಾಕ್ಟರ್ ಆಗಿದ್ದೇನೆ. ಅಲ್ಹಮ್ದುಲಿಲ್ಲಾ. ಸ್ನೇಹಿತರೆ, ಖಂಡಿತವಾಗಿ ದುವಾಕ್ಕೆ ಉತ್ತರ ಇದೆ. ಸಂಪೂರ್ಣ ತವಕ್ಕಲ್ನೊಂದಿಗೆ, ಯಕೀನ್ನೊಂದಿಗೆ ದುವಾ ಮಾಡಿ. ನನ್ನ ದುವಾ ಹೇಗೆ ಈ ಬರಾತ್ ರಾತ್ರಿಯಲ್ಲಿ ಕಬೂಲಾಯಿತು, ನಿಮ್ಮ ದುವಾನೂ ಕಬೂಲಾಗಬಹುದು ಇನ್ಶಾ ಅಲ್ಲಾ. ಸ್ನೇಹಿತರೆ, ಈ ಬರಾತ್ ರಾತ್ರಿ ನಿಮಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷ ತರಲಿ. ಈ ವಿಶೇಷ ರಾತ್ರಿ ನಿಮ್ಮ ಪ್ರಾರ್ಥನೆಗಳು ಸ್ವೀಕೃತವಾಗಲಿ ಹಾಗೂ ನಿಮ್ಮ ಪಾಪಗಳು ಕ್ಷಮಿಸಲಿ ಹಾಗೂ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಅಲ್ಲಾಹನ ಕೃಪೆಗೆ ಪಾತ್ರರಾಗಿರಿ. ಆಮೀನ್ ಯಾ ರಬ್ಬಲ್ ಆಲಮೀನ್.